ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕೃತಕ ಬಣ್ಣ ಹಾಕಿರುವಂತಹ ಪದಾರ್ಥಗಳನ್ನ ಸೇವಿಸಿದ್ರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಲಿದೆಯಾ? ಕಾಡುತ್ತೆ ಅಂತಾದ್ರೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ? ಈ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ? ಹಾಗಾದ್ರೆ ನಾವ್ ಯಾವ ರೀತಿಯ ಆಹಾರಗಳನ್ನ ಸೇವಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಬೋದಾ ಈ ವಿಡಿಯೋವನ್ನ ಶುರು ಮಾಡ್ತೀನಿ. ಜನಗಳಿಗಂತೂ ಮನೆ ಊಟಕ್ಕಿಂತ ಹೆಚ್ಚಾಗಿ ಹೊರಗಿನ ಊಟದೇ ತಿನ್ಬೇಕು ಅಂತ ಇಚ್ಛಿಸ್ತಾರೆ. ಅದರಲ್ಲೂ ಟೇಸ್ಟಿಂಗ್ ಪೌಡರ್ ಹಾಕಿರುವಂತಹ ನೂಡಲ್ಸ್ ಆಗಿರ್ಬೋದು, ಗೋಬಿ, ಕಬಾಬ್, ಬಿರಿಯಾನಿ, ಎಗ್ ರೈಸ್ ಈ ರೀತಿಯ ಪದಾರ್ಥಗಳೇ ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಕಾರ್ಮೋಸಿನ್ ಎಂಬ ಬಣ್ಣವನ್ನ ಈ ಒಂದು ಪದಾರ್ಥಗಳಿಗೆ ಬಳಕೆ ಮಾಡ್ತಾರೆ. ಇದು ತುಂಬಾನೇ ಡೆಡ್ಲಿಯೆಸ್ಟ್ ಬಣ್ಣ ಅಂತಾನೆ ಹೇಳ್ಬೋದು. ಇದು ಹೆಚ್ಚಿನ ಶೈನಿಂಗ್ ಹಾಗೂ ಒಳ್ಳೆ ಕಲರ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ಕಲರ್ ನ ಬಳಕೆ ಮಾಡ್ತಾರೆ. ಈ ಫುಡ್ ಕಲರ್ ಗೆ ನಮ್ಮ ವೈದ್ಯಕೀಯ ಭಾಷೆ ಅಥವಾ ಮೀಡಿಯಾ ಭಾಷೆಯಲ್ಲಿ ಕ್ಯಾನ್ಸರ್ ಕಾರಕ ಬಣ್ಣ ಅಂತಾನೆ ಹೇಳೋದುಂಟು. ಎಸ್, ಹೀಗೆ ಹೇಳೋ ಹಾಗೇನೆ ಈ ಫುಡ್ ಕಲರ್ ನ ಹಾಕಿರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕ್ಯಾನ್ಸರ್ ನ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎರಡನೆಯದಾಗಿ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆಗಳು ಕಾಡುವಂತದ್ದು, ಮಕ್ಕಳ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗುವಂತಹದ್ದು. ಮಕ್ಕಳಿಗಂತೂ ಈ ಟೇಸ್ಟಿಂಗ್ ಪೌಡರ್ ಹಾಕಿರುವ ಅಥವಾ ಕೃತಕ ಬಣ್ಣವನ್ನ ಹಾಕಿರುವಂತಹ ಪದಾರ್ಥಗಳು ತುಂಬಾನೇ ಡೇಂಜರ್. ಹೃದಯಾಘಾತದ ಪ್ರಮಾಣಗಳು ಹೆಚ್ಚಾಗುತ್ತೆ. ಜಾಸ್ತಿ ಆಯಿಲ್ ಕಂಟೆಂಟ್ ಗಳನ್ನ ತಿಂದ್ರೂ ಕೂಡ ಹೃದಯಾಘಾತ ಆಗುತ್ತೆ. ಅದೇ ರೀತಿ ಟೇಸ್ಟಿಂಗ್ ಪೌಡರ್, ಕೃತಕ ಬಣ್ಣ ಹಾಕಿರುವಂತಹ ಆಹಾರ ಪದಾರ್ಥಗಳನ್ನ ತಿಂದ್ರೂ ಕೂಡ ಹೃದಯಾಘಾತ ಹೆಚ್ಚಾಗುತ್ತೆ. ಈ ಹೃದಯಾಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದೇ ಇದೀಗ ನಮ್ಮ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗಳು. ಮುಖದ ಅಲರ್ಜಿ, ಕೈಕಾಲ್ ಅಲರ್ಜಿ, ಚರ್ಮದ ಅಲರ್ಜಿ, ಆಯಿಲ್ ಕಂಟೆಂಟ್ ಅಥವಾ ಈ ಟೇಸ್ಟಿಂಗ್ ಫುಡ್ ಹಾಗೇನೆ ಕಲರ್ ಇದನ್ನ ಆಹಾರ ಪದಾರ್ಥಗಳಿಗೆ ಹಾಕಿರ್ತಾರೆ. ಅದನ್ನ ನಾವು ತಿನ್ನೋದ್ರಿಂದ ಮುಖದಲ್ಲೆಲ್ಲಾ ಕಜ್ಜಿ ಆಗುವಂತಹದ್ದು, ತುರ್ಕಿ ಆಗುವಂತದ್ದು, ಕೈ, ಚರ್ಮ ಎಲ್ಲ ಕೂಡ ಅಲರ್ಜಿ ಆಗುವಂತದ್ದು, ಈ ರೀತಿಯ ಸಮಸ್ಯೆಗಳು ಕಾಡುತ್ತೆ. ಅಸ್ತಮಾ ಸಮಸ್ಯೆ ಇರುವವರಂತೂ ಈ ರೀತಿಯ ಬಣ್ಣ ಹಾಕಿ ತಯಾರಿಸಿರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡೋದು ತುಂಬಾನೇ ಡೇಂಜರ್. ಅವರ ಆರೋಗ್ಯ ಇನ್ನೂ ಕೂಡ ಹದಗೆಡುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಕೊನೆಯದಾಗಿ ಗೆಡ್ಡೆಗಳು ಏಳುವಂತದ್ದು, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗುವಂತದ್ದು, ಈ ರೀತಿಯ ಸಮಸ್ಯೆಗಳು ಕಾಡಲಿದೆ. ಎಷ್ಟೋ ಜನ ಹೇಳ್ತಿರ್ತಾರೆ ಹೊಟ್ಟೆಯಲ್ಲಿ ಆ ಗೆಡ್ಡೆ ಆಗಿದೆ, ಈ ಗೆಡ್ಡೆ ಆಗಿದೆ ಅಂತ. ಬಟ್ ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ನಮ್ಗೆ ಗೊತ್ತಿರೋದಿಲ್ಲ, ಹೊರಗಡೆ ತಿನ್ಕೊಂಡು ಬರ್ತೀವಿ, ಅದು ನಮಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ದೇಹದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನ ನೀಡ್ತಾ ಹೋಗುತ್ತೆ. ಇವಿಷ್ಟೇ ಅಲ್ಲ, ಇನ್ನು ಕೂಡ ನಾನಾ ಸಮಸ್ಯೆಗಳು ಈ ಕೃತಕ ಬಣ್ಣದಿಂದ ತಯಾರಾದ ಆಹಾರಗಳನ್ನ ತಿನ್ನೋದ್ರಿಂದ ಕಾಡಲಿದೆ. ಸೊ ಆದಷ್ಟು ಕೂಡ ಹೊರಗಿನ ಆಹಾರ ಪದಾರ್ಥಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ. ನಿಮಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಮನೆಯಲ್ಲಿ ಆ ರೆಸಿಪಿಗಳನ್ನ ಟ್ರೈ ಮಾಡಿ ಆರೋಗ್ಯಯುತವಾದ ಆಹಾರ ಪದಾರ್ಥಗಳನ್ನ ತಯಾರಿಸಿ ಅದನ್ನ ತಿಂದು ನಿಮ್ಮ ಆರೋಗ್ಯವನ್ನ ಉಳಿಸಿಕೊಳ್ಳಿ. ಬದಲಾಗಿ ಈ ಟೇಸ್ಟಿಂಗ್ ಹಾಗೂ ಕೃತಕ ಬಣ್ಣ ತಯಾರಿಕೆಯಿಂದ ಆಗುವಂತಹ ಪದಾರ್ಥಗಳನ್ನ ತಿಂದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳಿ.